गाड़ी नंबर आ जाए गाड़ी आ जाए सबके फोन कर गाड़ी 6 ತಿಂಗಳಾಗಿದೆ ಸರ್ ಬಂದು ನಂಬರ್ ಬಂದಿದೆ ಅವ್ರು ಹೇಳಿ ನಾನು ಹೇಳ್ತಾ ಇದ್ದೀನಿ ಕಟ್ತಾ ಇದ್ದೀನಿ ಸರ್ ಜೋರಾಗಿ ಹೇಳ್ತಾರೆ ಹೇಳ್ತಾ ಇದ್ದೀನಿ ಸರ್ ಮಾತಾಡ್ಬೋದು ಹೇಳಿದ್ ನೀವು ಅಲ್ಲ ಇದ್ರಿ ಸರ್ ನಾನು ಮಾತಾಡ್ತೀನಿ ಹೇಳ್ತಾ ಇದ್ದೀನಲ್ಲ ಸರ್ ನಾನು ಏನಾದ್ರು ಬೇರೆ ಹೇಳ್ತಾ ಇದ್ದೀನಿ ಪೊಲೀಸ್ ಆಫೀಸರ್ಸ್ ಅದು ಹಾಕಪ್ಪ ನಾವು ಪ್ರವಚನ ಕೇಳಬೇಕಿದ್ರೆ ಎಷ್ಟು ಕೈಲಿ ಹೋಗ್ತದ ಅದಕ್ಕೆ ಕ್ಯಾಮರೇ ನೆಟ್ಟಲ್ಲಿ ಚೆಕ್ ಮಾಡೋ ನೆಟ್ಟಲ್ಲಿ ಚೆಕ್ ಮಾಡಿ ಇಲ್ಲ ಸರ್ ನಾನು ಡೈಲಿ ಅದೇ ಸರ್ ಸೆಕೆಂಡ್ ನೀನು ಏನು ಕೇಳ್ತಿದ್ಯಾ ಹೆಲ್ಮೆಟ್ ಇಂಪಾರ್ಟೆಂಟಾ ಏನೋ ಆಕ್ಸಿಡೆಂಟ್ ಆಗ ಉಳಿಸೋದು ಎಲ್ಲಿ ಮಾಡಿ ಅವ್ರು ನಿಂತ್ಕೊಂಡಿರೋದು ನಾವು ಹೇಳಕ್ಕೆ ಡೈರೆಕ್ಷನ್ ಕೊಡೋಕ್ಕಾಗುತ್ತಾ ಈ ದಿವಸ ಚಿಂತಾಮಣಿ ಪಟ್ಟಣದ ಹೊರವಲಯದಲ್ಲಿ ನಮ್ಮ RTO ಬೈರೆಡ್ಡಿ ಸಾಹೇಬರು ನಮ್ಮ ಇನ್ಸ್ಪೆಕ್ಟರ್ ಅಂಡ್ ಸಿಬ್ಬಂದಿಯೊಂದಿಗೆ ಒಂದು ಸ್ಪೆಷಲ್ ಡ್ರೈವ್ ಮಾಡ್ತಾಯಿದ್ದೀವಿ. ಸುಮಾರು ದಿನದಿಂದ ಇತ್ತೀಚೆಗೆ ಡಿಸೆಂಬರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದ ಮೇಲೆ ಅಟ್ಲೀಸ್ಟ್ ಒಂದು 50% ಜನ ಹೆಲ್ಮೆಟ್ ಹಾಕ್ತಿದ್ದಾರೆ. ಬಟ್ ಆದರೆ ಹೆಲ್ಮೆಟ್ ಹಾಕೋದು ನಿಮ್ಮ ಸುರಕ್ಷತೆಗೋಸ್ಕರ, ನಿಮ್ಮ ಜೀವ ರಕ್ಷಣೆಗೋಸ್ಕರ ಅನ್ನೋದು ಮರೆತು ಪೊಲೀಸರಿಗೋಸ್ಕರ, ಪೊಲೀಸ್ ಫೈನ್ ಹಾಕ್ತಾರೆ ಅನ್ನೋ ಉದ್ದೇಶಕ್ಕೆ ನೀವು ಹೆಲ್ಮೆಟ್ ಹಾಕ್ತಿದ್ದೀರಾ. ಇದು ತಪ್ಪು. ಇನ್ನೂ ಕೆಲವರು ಇನ್ನೂ ಮುಂದುವರೆದು ಇಂಥ ಸೊಫಿಸ್ಟಿಕೇಟೆಡ್ ಏರ್ಫೋನ್ಸ್ ಇಟ್ಕೊಳ್ಳೋಕ್ಕೆ ಆಗುತ್ತೆ ಅವ್ರಿಗೆ, ಬಟ್ ಇದು ಹೆಲ್ಮೆಟ್ ಇಟ್ಕೊಳ್ಳೋಕ್ಕೆ ಆಗಲ್ಲ. ಅದಕ್ಕೆ ದಯಮಾಡಿ ಕಂಪಲ್ಸರಿ ನಿಮಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಿ. ಅದೇ ರೀತಿ 4 ವೀಲರ್ಸು ಸೀಟ್ ಬೆಲ್ಟ್ ಕಂಪಲ್ಸರಿ ಆಗಬೇಕು. ಇನ್ನು ಟೌನ್ನಲ್ಲಿ ಟ್ರಿಬಲ್ ರೈಡಿಂಗ್, ಯೂಸಿಂಗ್ ಮೊಬೈಲ್ ವೈಲ್ ರೈಡಿಂಗ್ ಇಂಥವೆಲ್ಲ ಅಫೆನ್ಸಸ್ ಯಥೇಚ್ಛವಾಗಿದೆ. ಅದಕ್ಕೆ ಇನ್ಮೇಲೆ ರಿಪೀಟೆಡ್ ಆಗಿ RTO ಮತ್ತು ನಮ್ಮ ಪೊಲೀಸ್ ಸಹಕಾರದಿಂದ ನಾವು ಈ ಥರ ಅಫೆನ್ಸ್ಗಳಿಗೆ ಕಡಿವಾಣ ಹಾಕಬೇಕಂತ ನಿರ್ಧರಿಸಿದ್ದೀವಿ. ಇದರೊಂದಿಗೆ ನಮ್ಮ ಪೊಲೀಸರೊಂದಿಗೆ ನಮ್ಮ ಪಬ್ಲಿಕ್ದು ಸಹ ತುಂಬ ಸಹಕಾರ ನಮಗೆ ಅತ್ಯವಶ್ಯಕವಾಗಿ ಇರುತ್ತೆ. ಆದ್ದರಿಂದ ದಯಮಾಡಿ ಪೊಲೀಸರೊಂದಿಗೆ, RTO ಅಧಿಕಾರಿಗಳೊಂದಿಗೆ ಸಹಕರಿಸಿ ಕಾನೂನು ಪಾಲನೆ ಮಾಡೋದರಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಬೇಕಂತ ನನ್ನ ಮನವಿ ಇದೆ. ಇನ್ನು ಕೆಲವು ಇನ್ಶೂರೆನ್ಸ್ ಇಲ್ಲದೆ ಮತ್ತು FC ಇಲ್ಲದೆ ವಾಹನಗಳು ಓಡೋದು ನಮಗೆ ಗಮನಕ್ಕೆ ಬಂದಿದೆ. ಇನ್ಕ್ಲೂಡಿಂಗ್ ಶಾಲಾ ವಾಹನಗಳು ಸಹ ಅದೇ ರೀತಿ ಬರ್ತಾ ಇದೆ ಅಂತ ದೂರುಗಳಿವೆ. ಆದ್ದರಿಂದ ಅವುಗಳ ಮೇಲೂ ಸಹ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಆಯಿತಾ? ಇಲ್ಲ, ಹೆಲ್ಮೆಟು 2 ದಿನ ಮಾಡಿ 2 ದಿನ ಬಿಟ್ಟಾಕಿದ್ರಿಂದ ಪಬ್ಲಿಕ್ಕು ಮತ್ತೆ ಮರೆತು ಮತ್ತೆ ಹಂಗೆ ಹೋಗ್ತಾ ಇದ್ದಾರೆ. ಪೊಲೀಸವ್ರ ಭಯ ಅನ್ನೋದು ಏನು ಇಲ್ವಂತ ಸರ್? ಇದರೊಂದಿಗೆ ಆವಾಗಲೇ ಹೇಳಿದಾಗೆ ಪೊಲೀಸರ ಜವಾಬ್ದಾರಿ ಎಷ್ಟಿದೆಯೋ ಪಬ್ಲಿಕ್ ಜವಾಬ್ದಾರಿನೂ ಅಷ್ಟಿರುತ್ತೆ. ನಮ್ಮ ಪೊಲೀಸ್ದು ಓನ್ಲಿ ಟ್ರಾಫಿಕ್ ರೂಲ್ಸ್ ಒಂದೇ ಡ್ಯೂಟಿ ಇರೋದಿಲ್ಲ, ಬೇರೆ ಬೇರೆ ಡ್ಯೂಟಿಗಳು ಇರ್ತವೆ. ಅದರೊಂದಿಗೆ ಯಾವಾಗ ನಮಗೆ ಸ್ವಲ್ಪ ಯಥೇಚ್ಛವಾಗಿ ಸಿಬ್ಬಂದಿ ಸಿಗ್ತಾರೆ ಅಂಥ ದಿನಗಳಲ್ಲಿ ಇನ್ನು ಮುಂದೆ ನಾಟ್ ಓನ್ಲಿ ಪೊಲೀಸ್, ಟ್ರಾಫಿಕ್ ಇವರು RTO ಅವರಿಂದ ಸಹಕಾರದಿಂದ ಸಹ ಇದು ಕಂಟಿನ್ಯೂ ಮಾಡ್ತೀವಿ ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾವು ಮೊನ್ನೆ 31ನೇ ತಾರೀಕು ಲಾಸ್ಟ್ ಒಂದು ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಅದೇ ದಿವಸ ಇವತ್ತು ನಾವು ನಿನ್ನೆ ಸಾಯಂಕಾಲ ನಾವು ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ನಾವು DSP ಸಾಹೇಬ್ರ ಜೊತೆ ಮತ್ತು ಶಿವರಾಜ್ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಎಲ್ಲ ಸೇರಿ ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಇನ್ಸ್ಪೆಕ್ಟರು ಎಲ್ಲ ಸೇರಿ ನಮ್ಮ ಇಲಾಖೆ ಜೊತೆಗೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಜಂಟಿಯಾಗಿ ಕಾರ್ಯಾಚರಣೆ ಬೆಳಗ್ಗೆಯಿಂದ ಮಾಡಿದ್ದೀವಿ. ಸುಮಾರು 9:30ವರೆಯಿಂದ ಸ್ಟಾರ್ಟ್ 9:30ವರೆಗೆ ಸ್ಟಾರ್ಟ್ ಮಾಡಿದ್ದೀವಿ. ಇದ್ರ ಜೊತೆಗೆ ನಾವು ಬರೀ
ಹೆಲ್ಮೆಟ್ ಒಂದಿಲ್ಲ, ಅದರ ಜೊತೆಗೆ ಬೇರೆ ಭಾರಿ ವಾಹನಗಳು, LG ವಾಹನಗಳು, ಆಟೋಗಳಲ್ಲಿ ಲಗೇಜ್ ಹಾಕ್ಕೊಂಡು ಮತ್ತು ಪ್ರಯಾಣಿಕರನ್ನು ವಿತೌಟ್ ಹೆಲ್ಮೆಟ್ಟು ಎಲ್ಲ ಅಂಥ ವೆಹಿಕಲ್ಗಳನ್ನೆಲ್ಲ ನಾವು ಇವತ್ತು ಸುಮಾರು ಒಂದು 100-150 ಗಾಡಿಗಳು ಚೆಕ್ ಮಾಡಿದ್ದೀವಿ. ಅದು ಸುಮಾರು ಒಂದು 20-30 ಗಾಡಿಗೆ ಎಲ್ಲ ಚೆಕ್ ಕೊಟ್ಟಿದ್ದೀವಿ. ಇದು ನಿರಂತರವಾಗಿ ನಡೀತಾ ಇರುತ್ತೆ, ಇದು ಒಂದೇ ದಿವಸ ಅಲ್ಲ. ಸೊ ಇದರ ಜೊತೆಗೆ ಬೇರೆ ಬೇರೆ ಸಾರ್ವಜನಿಕರು ಸಹ ಅಷ್ಟೇ ನೀವು ಜವಾಬ್ದಾರಿಯಿಂದ ಅವರ ಕೆಲಸಗಳು ಅವರ ಜವಾಬ್ದಾರಿ ಕೆಲಸ ಮಾಡ್ಕೊಂಡಿದ್ರೆ ಎಲ್ಲರಿಗೂ ಅವರ ಕೆಲಸ ಜವಾಬ್ದಾರಿ ಕಮ್ಮಿ ಆಗುತ್ತೆ. ಅದೇ ಜೊತೆ ನಮ್ಮ ಚಿಂತಾಮಣಿ ಪತ್ರಕರ್ತರು ಸಹ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದೇ ಜೊತೆ ಇನ್ನು ಮುಂದೆ ಸಹ ಸಹಕಾರ ಕೊಟ್ಟು ಇದೇ ಥರ ನೀವು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಿಮ್ಮ ಇದ್ರ ಜೊತೆಗೆ ನಾವೇ ನಿರಂತರವಾಗಿ ಮಾಡಬೇಕು ಅಂತೇನಿಲ್ಲ, ಅವರ ಜವಾಬ್ದಾರಿ ಅವರ ಕೆಲಸ ಮಾಡ್ಕೊಂಡಿರೋದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಸೊ ಇದ್ರ ಉದ್ದೇಶ ಏನಿಲ್ಲ, ಅಪಘಾತಗಳು ಕಮ್ಮಿ ಮಾಡೋದು. ಮತ್ತು ಈ ಇತ್ತೀಚೆಗೆ ಚಿಂತಾಮಣಿಯಲ್ಲಿ ಅತಿ ಹೆಚ್ಚು ಅಪಘಾತಗಳಾಗ್ತಾ ಇದೆ, ಅದನ್ನು ಕಡಿವಾಣ ಮಾಡುವ ಉದ್ದೇಶದಿಂದ ಮತ್ತು ಹೆಲ್ಮೆಟ್ಗಳು ಇಂಪಾರ್ಟೆಂಟು. ಅದಕ್ಕೆ ಇವಾಗ ನಮ್ಮ ಸಾಹೇಬ್ ಹೇಳಿದ್ದಾರೆ 50% ಕಮ್ಮಿ ಆಗಿದೆ. ಇದು ನಿರಂತರವಾಗಿ ನಾವು ಮಾಡ್ತೀವಿ, ಇದು ನಮ್ಮ ಇಬ್ಬರು ಸಾಹೇಬರಿಂದ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಸ್ಕೂಲೆಲ್ಲ ಅಳವಡಿಸ್ಕೊಂಡು 2-3 ಬಸ್ಸುಗಳು ಓಡಿಸ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ಸರ್. ಖಂಡಿತ ಕೊಡಿ ಅಂತ ದಾಖಲೆ ಎಲ್ಲ ಏನೋ ಕೊಟ್ಟರೆ ಖಂಡಿತ ನಾವು ಕ್ರಮ ಕೊಡ್ತೀವಿ. 2 ಬಸ್ಸು ನಾವು ಕೊಡಿ, ನಾವು ಕಾನ್ಫಿಡೆನ್ಷಿಯಲ್ ಆಗಿ ಅದನ್ನು ನಾವು ಕಾರ್ಯಾಚರಣೆ ಮಾಡ್ತೀವಿ. ಮತ್ತು ದಾಖಲೆಗಳು ಸೂಕ್ತ ಇಲ್ಲ, ಇನ್ಶೂರೆನ್ಸ್ ಇಲ್ಲ, FC ಇಲ್ಲ, ಅಂಥ ವಾಹನಗಳು ಸಹ ಜಾಸ್ತಿ ಓಡ್ತಾ ಇದೆ ಈ ಸ್ಕೂಲ್. ಖಂಡಿತ ನೀವು ಏನೇ ದಾಖಲೆ ನಾವು ನಿರಂತರವಾಗಿ ನಮ್ಮ ಇಲಾಖೆಯಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಜೊತೆ ನಮ್ಮ ಪೊಲೀಸರ ಜೊತೆ ನಾವು ನಿರಂತರ ಕೆಲಸ ಮಾಡ್ತೀವಿ. ನಾವು ಇದರ ಬಗ್ಗೆ ಕ್ರಮ ಕೈಗೊಳ್ತೀವಿ. ಸ್ಕೂಲ್ ವ್ಯಾನ್ಗಳಲ್ಲಿ 2 ಬಸ್ಗಳನ್ನ ಚೆಕ್ ಮಾಡಿದ್ದೀವಿ, ಅದರಲ್ಲಿ ಒಂದು ಟ್ಯಾಕ್ಸಿ ಇಲ್ಲ, FC ಇಲ್ಲ. ಸೊ ಅದು 2 ಗಾಡಿಗಳನ್ನ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಗಾಡಿಗಳು ಚೆಕ್ ಮಾಡ್ತಾ ಇದ್ವಿ. ಗಾಡಿ ಅಕಸ್ಮಾತ್ ಯಾವ ದಾಖಲೆ ಇಲ್ಲ ಅಂದರೆ ಗಾಡಿಗಳು ಸೀಲ್ ಮಾಡ್ತೀವಿ. ನಾವು ಕಾರ್ಯಾಚರಣೆ ಮಾಡ್ತೀವಿ. ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ, ನಿರಂತರವಾಗಿ ಮಾಡ್ತೀವಿ. ಸರ್, ಟಿಪ್ಪರ್ಗಳ ಮೇಲೆ ಎಲ್ಲ ಕಣ್ಣಿಗಳಿಗೆ ಬೀಳುತ್ತೆ, ಇಂಥ ಪರಿಸ್ಥಿತಿ ಉಂಟಾಗಿದೆ. ಅವ್ರು ಸೇಫ್ಟಿ ಮೆಜರ್ಸ್ ತೊಗೊಂಡು ಹೋಗ್ಬೇಕು. ಅವ್ರ ಜೊತೆಗೆ ಏನು ಗೊತ್ತಾ, ಸೇಫ್ಟಿ ಮೆಜರ್ಸ್ ಜೊತೆಗೆ ಪರ್ಮಿಟ್ ಇರಬೇಕು, ಅದು ವೆಯ್ಟಿಂಗ್ ಬಿಲ್ ಇರಬೇಕು, ಎಲ್ಲ ದಾಖಲೆ ಇಟ್ಕೊಂಡು ಹೋಗ್ಬೇಕು. ಅವರು ಓವರ್ಲೋಡ್ ಆದರೆ ನಾವು ಖಂಡಿತ ಅದನ್ನು ಚೆಕ್ ಮಾಡಿಬಿಟ್ಟು ದಂಡ ಹಾಕ್ತೀವಿ. ಸೀಟ್ ಬೆಲ್ಟ್ ಒಂದೇ ಒಂದು ಫೈನ್ ಬಿಡಲ್ಲ ನಂಬರ್ ಇಡಪ್ಪ ಗಾಡಿ
ಅವ್ರು ಹೇಳಿ, ನಾನು ಹೇಳ್ತಾ ಇದ್ದೀನಿ, ಕಟ್ತಾ ಇದ್ದೀನಿ ಸರ್. ಜೋರಾಗಿ ಹೇಳ್ತಾರೆ. ಕೋಪ ಅಂತಲ್ಲ ಸರ್, ನಾನು ಕೋಪ ಅಂತಲ್ಲ. ಈ ಕಡೆ ಬನ್ನಿ ಅಂತ ಬರ ಹೇಳ್ತಾ ಇದ್ದೀನಿ ಸರ್. ಹೇಳ ಸುಮ್ಮನೆ ಮಾತಾಡ್ಬೋದು ಹೇಳಿದ್ ನೀವು. ಅಲ್ಲ ಇದ್ರಿ ಸರ್, ನಾನು ಮಾತಾಡ್ತೀನಿ, ಹೇಳ್ತಾ ಇದ್ದೀನಲ್ಲ ಸರ್. ನಾನು ಏನಾದ್ರು ಬೇರೆ ಹೇಳ್ತಾ ಇದ್ದೀನ? ಮಿಸ್ಬಿಹೇವ್ ವಿತ್ ಪೊಲೀಸ್ ಆಫೀಸರ್ಸ್ ಅದು ಹಾಕಪ್ಪ. 6130. ಸರ್ ಈಗ ಹಂಗೆ ಅನ್ಕೊಳ್ಳಿ ಸರ್, ಈ ಕಡೆ ನೋಡಿ ಸರ್. ಸರ್ ಈ ಕಡೆ ಹೋಗಿ ಮುಂದೆ ಸರ್. ಯಾವಾಗಲೂ ಫ್ರೀ ಆಗ್ತೀರಾ ಸರ್? ಈಗ ಎಲ್ಲ ಫ್ರೀನಾ? ನಾವೇ ಇಟ್ಕೊಂಡಿದ್ದೀವಿ. ಅಲ್ಲ ಇಲ್ಲ, ನಾವು ನನ್ನ ಫ್ರೆಂಡ್ಗೆ ಕೊಡ್ಲಿಕ್ಕೆ. ನೋಡ್ಬಿಡಿ ಸರ್ ಹಂಗೆ ಸರ್, ಹಂಗೆ ನೋಡ್ಬಿಡಿ ಹಂಗೆ ನೋಡಿ ಹೀಗೆ ನೋಡ್ಬಿಡಿ. ಇನ್ಶೂರೆನ್ಸ್ ಎಲ್ಲ ಕಡಿಮೆ ಆಗೋಗಿದೆ. ಇನ್ಶೂರೆನ್ಸ್ ಆಗೋಗಿದೆ. ಯಾರ್ದು ಅಂತ ಕೇಳಿಲ್ಲ, ಇನ್ಶೂರೆನ್ಸ್ ಇದೆಯಾ ಇಲ್ವಾ ಅಂತ ಕೇಳ್ತಿದ್ದೆ. ಹೋಗಿ ಇಸ್ಕೋಬಹುದು.